ಬ್ರಿಟಿಷರು ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ನಾವು ಕರಿತಾ ಇದ್ದೀವಿ, ನಮಗೆಲ್ಲ ಗೊತ್ತಿದೆ. ಅವರ ಈಸ್ಟ್ ಇಂಡಿಯಾ ಕಂಪ್ನಿಯನ್ನು ತಮ್ಮನ್ನು ಸೋಲಿಸಿದಂಥವರೇ ಯಾರೂ ಇಲ್ಲ ಅನ್ನೋದನ್ನ ಈವರೆಗೂ ಅವರು ಪ್ರತಿಪಾದಿಸ್ಕೊಂಡು ಬರ್ತಾ ಇರ್ತಕ್ಕಂಥವ್ರು. ಆದರೆ ಅವರು ವೇಲು ನಾಚಿಯಾರ್ ಅನ್ನೋ ವಿಷಯ ಬಂದಿದ ತಕ್ಷಣ ಬಾಯಿ ಮುಚ್ಕೊಂಡ್ಬಿಡ್ತಾರೆ. ಯಾಕೆ ಅಂತಂದರೆ ವೇಲು ನಾಚಿಯಾರ್ ಅನ್ನೋ ಒಂದು ಹೆಣ್ಣುಮಗಳು ಕಲಿಸಿದಂಥ ಪಾಠ ಇದೆಯಲ್ಲ ಬ್ರಿಟಿಷರಿಗೆ, ಅದು ಇನ್ನು 1000 ವರ್ಷ ಆದರೂ ಅವ್ರು ಯಾವತ್ತೂ ಜೀರ್ಣಿಸ್ಕೊಳ್ಳೋಕ್ಕಾಗದೇ ಇರ್ತಕ್ಕಂಥ ವಿಷಯ ಅನ್ನೋದು ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಇತಿಹಾಸನ ಕೆದ್ಕೊಂಡು ಹೋದಾಗ ಇಂಥ ನೂರಾರು ವಿಷಯಗಳು ನಮಗೆ ಸತ್ಯಾಂಶಗಳು, ಇತಿಹಾಸದ ಸತ್ಯಾಂಶಗಳು ನಮಗೆ ಬೆಳಕಿಗೆ ಬರ್ತಾ ಹೋಗುತ್ತೆ. ಇಂದಿನ ತಮಿಳುನಾಡಿನ ಶಿವಗಂಗೆ ಸಂಸ್ಥಾನದ ಮಹಾರಾಣಿಯಾಗಿದ್ದಂಥ ವೇಲು ನಾಚಿಯಾರು ಅಪ್ರತಿಮ ವೀರವನಿತೆ, ಅದರಲ್ಲಿ ಯಾವುದೂ ಇಲ್ಲ. ಹೈದರಾಲಿ ಅಂತ ಒಬ್ಬ ವ್ಯಕ್ತಿಗೆ ಆಶ್ರಯ ಕೊಟ್ಟಿದ್ದಂಥ ಒಬ್ಬ ವೀರವನಿತೆ ಆಕೆ. ಸಾಲಾಗಿ 3 ಯುದ್ಧಗಳಲ್ಲಿ ಬ್ರಿಟಿಷ್ ಸೈನ್ಯವನ್ನು ಸೋಲಿಸ್ತಾರೆ. ಕೊನೆಗೂ ಆಕೆನ ಗೆಲ್ಲೋದಕ್ಕೆ ಬ್ರಿಟಿಷ್ ಸೈನ್ಯಕ್ಕಾಗಲ್ಲ. ಲಕ್ಷಾಂತರ ಜನ ಸೇನೆಯನ್ನು ಹೊಂದಿದ್ದಂಥ ಬ್ರಿಟಿಷ್ ಸೈನ್ಯ ಯಾವ ಕಾರಣಕ್ಕೂ ಒಂದು ಸಣ್ಣ ಸೈನ್ಯವನ್ನು ಹೊಂದಿದ್ದಂಥ ಒಂದು ಸಣ್ಣ ಸಂಸ್ಥಾನದ ಮಹಾರಾಣಿಯಾಗಿದ್ದಂಥ ವೇಲು ನಾಚಿಯಾರನ್ನ ಕೊನೆಗೂ ಸೋಲಿಸೋದಕ್ಕೆ ಆಗಲ್ಲ. 1780ರಿಂದ 1784ರವರೆಗೆ ನಿರಂತರವಾಗಿ 3 ಬಾರಿ ಬ್ರಿಟಿಷ್ ಸೈನ್ಯವನ್ನು ದೊಡ್ಡ ಮಟ್ಟದಲ್ಲಿ ಅವರು ನೋಡ್ಕೊಳ್ಳೋ ರೀತಿಯಲ್ಲಿ ಸೋಲಿಸ್ತಾಳೆ. ಹಾಗಾಗಿ ವೇಲು ನಾಚಿಯಾರವ್ರನ್ನ ಬ್ರಿಟಿಷರ ವಿರುದ್ಧ ಯುದ್ಧ ಸಾರಿದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅಂತಲೇ ಕರಿಬೇಕು, ಅದೇ ಸತ್ಯ ಕೂಡ. ಹಾಗಾಗಿ ತಮಿಳುನಾಡಿನ ಜನತೆ ಆಕೆಯನ್ನು ವೀರಮಂಗೈ ಅಂತ ಹೇಳಿ ಇವತ್ತಿಗೂ ಕರೀತಾರೆ. ಆಕೆ ಹೆಸರನ್ನೇ ತಮ್ಮ ಹೆಣ್ಮಕ್ಳಿಗೆ ಇಡುವಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾರೆ. ಆದರೆ ಈ ವಿಷಯವನ್ನು ದುರುದ್ದೇಶಪೂರ್ವಕವಾಗಿ ಬ್ರಿಟಿಷರಿಂದ ರಚಿಸಲ್ಪಟ್ಟ ಇತಿಹಾಸದಲ್ಲಿ ಮುಚ್ಚಾಕಿರ್ತಕ್ಕಂಥದ್ದು ನಾವು ಗಮನಿಸಬೇಕಾಗಿರುವಂಥದ್ದು. ಹಾಗೆ ಬೇಕಾದಷ್ಟು ಜನ ಸ್ವಾತಂತ್ರ್ಯ ಹೋರಾಟಗಾರರು ಬ್ರಿಟಿಷರನ್ನು ಕಂಗೆಡಿಸಿದ್ದಾರೆ. ಆದರೆ ಅದನ್ನೆಲ್ಲೂ ಅವರು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಲಿಕ್ಕೆ ಬಿಟ್ಟಿಲ್ಲ. ಅದರಲ್ಲಿ ಒಂದು ಅಚ್ಚ ಕನ್ನಡಿಗನಾಗಿರ್ತಕ್ಕಂಥ ಗಂಗಪ್ಪ ವಾಲ್ಮೀಕಿ. ಆ ಗಂಗಪ್ಪ ವಾಲ್ಮೀಕಿಯ ಬಗ್ಗೆ ನೀವು ಯಾವ ವಿಕಿಪೀಡಿಯಾದಲ್ಲೂ ಇಲ್ಲ, ಯಾವುದೇ ಪುಸ್ತಕದಲ್ಲೂ ಇಲ್ಲ. ಆದರೆ ಸತ್ಯಾಂಶ ಏನು ಅಂತಂದರೆ, ಒಬ್ಬನೇ ಒಬ್ಬ ಗಂಗಪ್ಪ ವಾಲ್ಮೀಕಿ ಎಂಥ ದೊಡ್ಡ ಅಸಾಧಾರಣ ಧೈರ್ಯವಂತ ಶೌರ್ಯವಂತ ಅಂತಂದರೆ, ಆಜಾನುಬಾಹು ಆಗಿದ್ದಂಥ ಗಂಗಪ್ಪ ವಾಲ್ಮೀಕಿ ಅಂದಿನ ಇತಿಹಾಸ ತಜ್ಞರು ಬರೆದಿರೋ ಪ್ರಕಾರ ಸುಮಾರು 7 ಅಡಿ ಎತ್ತರ ಇದ್ದ. ನಮ್ಮ ವೀರಸಿಂಧೂರ ಲಕ್ಷ್ಮಣನ ರೀತಿಯಲ್ಲಿ ದೊಡ್ಡ ಧ್ವನಿಯಾಗಿ ಬ್ರಿಟಿಷರ ವಿರುದ್ಧ ಆತ ಸ್ವಾತಂತ್ರ್ಯ ಹೋರಾಟಕ್ಕೆ ಕಹಳೆಯನ್ನು ಮೊಳಗಿಸ್ತಾನೆ. ಆಗಸ್ಟ್ ತಾನೇ ಬೆಳಗಾವಿ ಭಾಗದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣನ ಹೋರಾಟದ ವಿಷಯ ಮನೆ ಮಾತಾಗಿತ್ತು. ಅಂಥ ಸಂದರ್ಭದಲ್ಲಿ ಅಚಾನಕ್ಕಾಗಿ ಎದುರಾದಂಥ ಬ್ರಿಟಿಷ್ ಸೈನ್ಯದ 200 ಮಂದಿ ಸೇನಾಧಿಕಾರಿಗಳು ಸೇರಿದಾಗೆ ಸೈನಿಕರನ್ನು ಏಕಾಂಗಿಯಾಗಿ ಹೋರಾಟ ಮಾಡಿ ಕೊಂದಾಕ್ತಾನೆ. ದೊಡ್ಡ ಮಟ್ಟದ ಕ್ರಾಂತಿಕಾರಿ, ಒಬ್ಬನೇ ಒಬ್ಬ. ಅಷ್ಟು ದೊಡ್ಡ ಮಟ್ಟದ ಹಾನಿಯನ್ನು ಬ್ರಿಟಿಷರಿಗೆ ಮಾಡಿದ್ದು ಇಬ್ಬರು. ಒಂದು ನಮ್ಮ ಅಚ್ಚ ಕನ್ನಡಿಗ ಗಂಗಪ್ಪ ವಾಲ್ಮೀಕಿ ಆದರೆ ಇನ್ನೊಬ್ಬರು ಅಲ್ಲೂರಿ ಸೀತಾರಾಮರಾಜು. ಇಂಥ ಒಬ್ಬ ಗಂಗಪ್ಪ ವಾಲ್ಮೀಕಿ ಯಾವಾಗ ತಮ್ಮ ಸೈನ್ಯದ 200 ಮಂದಿ ಸೈನಿಕರನ್ನು ಬರ್ಬರವಾಗಿ ಹತ್ಯೆ ಮಾಡ್ತಾನೆ, ಏಕಾಂಗಿಯಾಗಿ ಕಂಗೆಟ್ಟೋಗ್ಬಿಡತ್ತೆ ಬ್ರಿಟಿಷ್ ಸೈನ್ಯ ಹೇಗಾದರೂ ಮಾಡಿ ತನ್ನ ಸೆರೆ ಹಿಡಿಬೇಕು ಅಂತ ಹೇಳಿ ತಮ್ಮ ಮತ್ತದೇ ಹಳೆಯ ಪದ್ಧತಿಗಳಿಂದ, ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿಯಿಂದ ಗಂಗಪ್ಪ ವಾಲ್ಮೀಕಿಯನ್ನು ಕುತಂತ್ರಗಳಿಂದ ಆತನ ಜೊತೆಗಿದ್ದ ಹಲವಾರು ಜನರಿಗೆ ಬೇರೆ ಬೇರೆ ಆಮಿಷಗಳನ್ನು ತೋರಿಸಿ ಆತನ ಸೆರೆ ಹಿಡಿದು ಈತನ ಬಿಟ್ಟರೆ ಮುಂದೆ ಯಾವುದಾದ್ರು ಇನ್ನೂ ದೊಡ್ಡ ಮಟ್ಟದ ಅನಾಹುತ ಮಾಡ್ತಾನೆ ಅಂತ ಹೇಳಿ 18/9/1859ರಂದು ಇಂದಿನ ಬೆಳಗಾವಿ ಮತ್ತು ನಂದಗಡವನ್ನು ಸಂಪರ್ಕಿಸುವಂಥ ಖಾನಾಪುರದ ನಡುರಸ್ತೆಯಲ್ಲಿ ಸಾರ್ವಜನಿಕವಾಗಿ ಆತನ ಶಿರಚ್ಛೇದ ಮಾಡಿ 17 ದಿನಗಳ ಕಾಲ ಆತನ ದೇಹವನ್ನು ಮುಂದೆಂದೂ ಯಾರೂ ಇಂತಹ ದುಸ್ಸಾಹಸಕ್ಕೆ ಕೈ ಹಾಕಬಾರ್ದು ಅನ್ನೋ ಒಂದು ಸಂದೇಶ ಕೊಡಲಿಕ್ಕೆ ಅಂಥೇಳಿ ಸಾರ್ವಜನಿಕವಾಗಿ ತೂಗಾಕಿರ್ತಾರೆ. ದೇಹ ಕೊಳೆತ ಮೇಲೆ ಅದನ್ನು ಮಣ್ಣು ಮಾಡುವಂಥ ಕೆಲಸವನ್ನು ಬ್ರಿಟಿಷರು ಮಾಡ್ತಾರೆ. ಆದರೆ ಈ ವಿಷಯವನ್ನು ಬ್ರಿಟಿಷರು ಎಲ್ಲೂ ತಮ್ಮ ಇತಿಹಾಸದ ಪುಟಗಳಲ್ಲಿ ದಾಖಲಿಸುವಂಥ ಧೈರ್ಯವನ್ನು ಮಾಡಿಲ್ಲ. ಯಾಕಂದರೆ ತಮಗಾದಂಥ ಸೋಲುಗಳು ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಬ್ರಿಟಿಷರು ಮಾಡಿರ್ತಕ್ಕಂಥದ್ದು. ಇದೆಲ್ಲ ಒಂದಾದರೆ ಕ್ರಿಸ್ತಪೂರ್ವದಲ್ಲೇ ಭಾರತೀಯ ಚಕ್ರವರ್ತಿಗಳು ಎಷ್ಟು ಪರಾಕ್ರಮಶಾಲಿಗಳಾಗಿದ್ದರು ಅನ್ನೋದಕ್ಕೆ 1-2 ಉದಾಹರಣೆ ಹೇಳ್ತೀನಿ. ಅದನ್ನು ಎಲ್ಲೂ ದಾಖಲಿಸುವಂಥ ಕೆಲಸವನ್ನು ನಮ್ಮ ಇತಿಹಾಸ ತಜ್ಞರು, ಅಂದರೆ ನಾನು ಪದೇ ಹೇಳೋಗೆ ಎಡಪಂಥೀಯ ಇತಿಹಾಸ ತಜ್ಞರು ಉದ್ದೇಶಪೂರ್ವಕವಾಗಿ ದುರುದ್ದೇಶಪೂರ್ವಕವಾಗಿ ಮರೆಮಾಚಿರ್ತಕ್ಕಂಥದ್ದು. ಇಡೀ ವಿಶ್ವದಲ್ಲೇ ಖ್ಯಾತಿ ಪಡೆದಿದ್ದಂಥ ಕ್ರಿಸ್ತಪೂರ್ವದಲ್ಲಿ ಪರ್ಷಿಯನ್ನರು ಮತ್ತು ಮ್ಯಾಸಿಡೋನಿಯನ್ನರು ಇವರಿಬ್ಬರನ್ನ ಯಾರೂ ಸೋಲ್ಸೋದಕ್ಕೆ ಆಗಲ್ಲ ಅಂತ ಹೇಳಿ ತಮಗೆ ತಾವೇ ಅವರು
ಬರ್ಕೊಂಡ್ಬಿಟ್ಟಿದ್ದಾರೆ. ಗ್ರೀಕ್ ಇತಿಹಾಸದಲ್ಲಿ ಇದನ್ನು ತೋರಿಸಿದ್ದಾರೆ ಕೂಡ. ಪರ್ಷಿಯನವರು ಅಂದರೆ ಈಗಿನ ಇರಾನ್ ಪ್ರದೇಶ, ಮ್ಯಾಸಿಡೋನಿಯನ್ ಅಂದರೆ ಇಂದಿನ ಗ್ರೀಕ್ ಪ್ರದೇಶ. ಈ ಪರ್ಷಿಯನರು ಮತ್ತು ಮ್ಯಾಸಿಡೋನಿಯನ್ನರಿಗೆ ದೊಡ್ಡ ಮಟ್ಟದ ಸೋಲನ್ನು ನಮ್ಮವ್ರು ತೋರಿಸಿದ್ದಾರೆ. ಅಜಾತಶತ್ರು ಅಂತ ಹೇಳಿ ಬಹುತೇಕರಿಗೆ ಗೊತ್ತಿಲ್ಲ. ಬಿಂಬಸಾರ ಅಂತ ನಾವು ಕೇಳಿರ್ತೀವಿ. ಬಿಂಬಸಾರ ಮಗಧ ಸಾಮ್ರಾಜ್ಯದ ಚಕ್ರವರ್ತಿ. ಆ ಮಗಧ ಸಾಮ್ರಾಜ್ಯದ ಚಕ್ರವರ್ತಿಯಾಗಿದ್ದಂಥ ಬಿಂಬಸಾರನ ಮಗ, ಇಂದಿನ ಬಿಹಾರ ಪ್ರದೇಶ ಅದು ಮಗಧ ಸಾಮ್ರಾಜ್ಯ ಇದ್ದಂಥ ಪ್ರದೇಶ. ಆಫ್ಘಾನಿಸ್ತಾನದ ಗಾಂಧಾರದಲ್ಲಿ, ಅಂದರೆ ಇಂದಿನ ಕಂದಹಾರ, ಹಿಂದಿನ ಗಾಂಧಾರ, ಗಾಂಧಾರಿ ಹುಟ್ಟಿದಂಥ ನಾಡು ಗಾಂಧಾರ, ಅದೇ ಇವತ್ತಿನ ಕಂದಹಾರ ಪ್ರದೇಶ ಆಗಿರ್ತಕ್ಕಂಥದ್ದು. ಆ ಗಾಂಧಾರ ಪ್ರದೇಶವನ್ನು ಆಳ್ತಾ ಇದ್ದಂಥ ಬಿಂಬಸಾರನ ಮಗ ಅಜಾತಶತ್ರು ಗಾಂಧಾರ ದೇಶವನ್ನು ಆಕ್ರಮಿಸ್ಕೊಂಡು ಬಂದಂಥ ಸೈರಸ್ ಅಂತ ಪರ್ಷಿಯಾದ ಹೆಸರಾಂತ ವಿಶ್ವವಿಖ್ಯಾತ ದೊರೆ ಅಂಥೇಳಿ ಏನು ಇತಿಹಾಸದಲ್ಲಿ ತೋರಿಸ್ತಾ ಇದ್ದಾರೆ, ಆತನ್ನು ಕ್ರಿಸ್ತಪೂರ್ವ 535ರಲ್ಲಿ ದೊಡ್ಡ ಮಟ್ಟದಲ್ಲಿ ಸೋಲಿಸಿ ಅವ್ರನ್ನ ಹಿಮ್ಮೆಟ್ಟಿಸುವಂಥ ಕೆಲಸವನ್ನು ಅಜಾತಶತ್ರು ಮಾಡಿರ್ತಾರೆ. ಆದರೆ ಇದನ್ನು ನಮ್ಮ ವಿದ್ಯಾರ್ಥಿಗಳಿಗೆ, ಹಿಂದಿನ ಮತ್ತು ಇಂದಿನ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡೋದ್ರಲ್ಲಿ ಇತಿಹಾಸ ತಜ್ಞರು ವೈಫಲ್ಯವನ್ನು ದೊಡ್ಡ ಮಟ್ಟದಲ್ಲಿ ತೋರಿಸ್ತಾರೆ. ಹಾಗೇ ಮ್ಯಾಸಿಡೋನಿಯನ್ನರು ಅಂದರೆ ಗ್ರೀಕರು ಅಂತ ಕರಿತೀವಿ. ವಿಶ್ವವನ್ನೇ ಗೆಲ್ಲಬೇಕು ಅಂತ ಹೇಳಿ ಹೊಡ್ತಾನೆ ಅಲೆಕ್ಸಾಂಡರು. ಅಲೆಕ್ಸಾಂಡ್ರಿಗೆ ಇಡೀ ವಿಶ್ವನ ಗೆದ್ಕೊಂಬರ್ತಾನೆ. ಆದರೆ ಆತನಿಗೆ ಯಾರೂ ಅವನ ಜೀವಮಾನದಲ್ಲೇ ಯಾರೂ ತೋರಿಸದೇ ಇರೋಂಥ ಒಂದು ಸೋಲಿನ ರುಚಿಯನ್ನು, ಹೋರಾಟದ ರುಚಿಯನ್ನು ನಮ್ಮ ಅಪ್ರತಿಮ ಭಾರತೀಯ ಕಲಿ, ಭಾರತಾಂಬೆಯ ಹೆಮ್ಮೆಯ ಪುತ್ರ ಪುರೂರವ, ಅವ್ರನ್ನ ಗ್ರೀಕರು ಪೋರಸ್ ಅಂತ ಕೂಡ ಕರೀತಾರೆ. ಆತನ ಮೇಲೆ ಮುಗಿಬೀಳ್ತಾನೆ. ಆದರೆ ತಕ್ಷಶಿಲೆ, ಆ ತಕ್ಷಶಿಲೆಯ ರಾಜನಾಗಿದ್ದಂಥ ಅಂಬಿ ಅಂತ ಒಬ್ಬ ಮಹಾನ್ ಸ್ವಾರ್ಥಪರ ರಾಜ ಅಂಬಿ ಅಂತ ಹೇಳಿ ಈಗಾಗಲೇ ಕುಖ್ಯಾತಿ ಪಡೆದಿದ್ದಾನೆ. ಅವನ ಕುತಂತ್ರದಿಂದ ಅಲೆಕ್ಸಾಂಡರ್ ಇಂದಿನ ಪಶ್ಚಿಮ ಪಂಜಾಬ್ ಮೇಲೆ, ಅಲ್ಲಿನ ಅಧಿಪತಿಯಾಗಿದ್ದ ಪುರೂರವನ ಮೇಲೆ ಮುಗಿಬೀಳ್ತಾನೆ. ಕ್ರಿಸ್ತಪೂರ್ವ 326ರಲ್ಲಿ ಜೀಲಂ ನದಿ ತಟದಲ್ಲಿ, ಅಂದರೆ ಇಂದಿನ ಪಾಕಿಸ್ತಾನದಲ್ಲಿದೆ ಜೀಲಂ ನದಿ ತಟದಲ್ಲಿ ನಡೆದಂಥ ಗನಗೂರು ಯುದ್ಧದಲ್ಲಿ ಪುರೂರವನ ನೇರ ಹೋರಾಟದಲ್ಲಿ ಗೆಲ್ಲೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅಲೆಕ್ಸಾಂಡರ್ ಏನು ಮಾಡ್ತಾನೆ, ಹಿಂದುಗಡೆಯಿಂದ ರಾತ್ರಿ ಹೊತ್ತು ಪುರೂರವನ ಶಿಬಿರದ ಮೇಲೆ ದಾಳಿ ಮಾಡಿ ಪುರೂರವನ್ನು ಸೆರೆ ಹಿಡಿತಾನೆ. ಅಂಥ ಒಂದು ಹೇಡಿಯ ಕೃತ್ಯವನ್ನು ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ ಏನು ಕರೀತಾರೆ, ಅವನು ಮಾಡಿರ್ತಕ್ಕಂಥ ಒಂದು ದೊಡ್ಡ ರಣಹೇಡಿಯ ಕೃತ್ಯ ಅಂತ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಿಂಬದಿಯಿಂದ ಬಂದು ರಾತ್ರಿ ಮಲಗಿದ್ದಂಥ ಶಿಬಿರಗಳ ಮೇಲೆ ಮುಗಿಬಿದ್ದು ಅವನ್ನ ಬಂಧಿಸುವಂಥ ಕೆಲಸ ಮಾಡ್ತಾರೆ. ಆದರೆ ಯುದ್ಧದ ನಿಯಮಗಳಿಗೆ ವಿರುದ್ಧವಾಗಿ ಬಂಧಿಸಿದ್ದಂಥ ಪುರೂರವನ ಬಂಧಿಸಿದಂಥ ಅಲೆಕ್ಸಾಂಡರು ಆ ಸಮಯದಲ್ಲಿ ಕೂಡ ಪುರೂರವನ ವರ್ತನೆ ಮತ್ತು ಧೈರ್ಯಗಳನ್ನು ಕಂಡು ಎಲ್ಲ ಪ್ರದೇಶವನ್ನು ಪುರೂರವನಿಗೆ ಹಿಂತಿರುಗಿಸಿ, ನನ್ನ ಜೀವಮಾನದಲ್ಲಿ ಇನ್ನಂಥ ಧೈರ್ಯವಂತನ ನಾನು ನೋಡಿಲ್ಲ ಅಂತ ಹೇಳಿ ಆತನಿಗೆ ಸನ್ಮಾನ ಮಾಡಿ ಎಲ್ಲ ಪ್ರದೇಶಗಳನ್ನು ಆತನಿಗೆ ಒಪ್ಪಿಸಿ ಹೊರಟೋಗ್ತಾನೆ. ಅಂದರೆ ಪುರೂರವ ಎಂಥ ಮಹಾನ್ ಧೈರ್ಯವಂತ ಅನ್ನೋದು. ಆದರೆ ಅಲೆಕ್ಸಾಂಡರ್ನ ಮಹಾನ್ ಪರಾಕ್ರಮಿ ಅಂತ ಹೇಳ್ತಾರೆ ಹೊರತು ಪುರೂರವನ ಬಗ್ಗೆ ಇದ್ದಂಥ ನಿಜವಾದ ಇತಿಹಾಸವನ್ನು ತಿಳಿಸುವಂಥ ಕೆಲಸವನ್ನು ನಾವು ಮಾಡಲ್ಲ. ಇದೆಲ್ಲ ಕೆಲವೊಂದಷ್ಟು ಕ್ರಿಸ್ತಪೂರ್ವದ ಮತ್ತು 1500ಕ್ಕೂ ಹಿಂದಿನ ರಾಜರ ಕಥೆಗಳಾದರೆ, ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಸಾಹಿತ್ಯ ಕ್ಷೇತ್ರ ಇರ್ಬೋದು, ಅಥವಾ ಅರ್ಥಶಾಸ್ತ್ರ ಇರ್ಬೋದು, ಗಣಿತಶಾಸ್ತ್ರ ಇರ್ಬೋದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಥಶಾಸ್ತ್ರದಲ್ಲಿ ಈಗ ಆಂಗ್ಲ ಪದ್ಧತಿಯಲ್ಲಿರ್ತಕ್ಕಂಥ, ಆಂಗ್ಲ ಪದ್ಧತಿಯ ಸಾಹಿತ್ಯಕ್ಕೆ ಮಾರು ಹೋಗಿರ್ತಕ್ಕಂಥ ಎಲ್ಲ ಬುದ್ಧಿಜೀವಿಗಳು ಮತ್ತು ಎಡಪಂಥೀಯರು ನಿಕೋಲೋ ಮೆಕಾವೆಲ್ಲಿಯನ್ನು ವಿಶ್ವದ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ ಅಂತ ಹೇಳ್ತಾರೆ. ಇಟಲಿ ದೇಶದವನು, ಯುರೋಪ್ ದೇಶದವನು. ನಿಕೋಲೋ ಮೆಕಾವೆಲ್ಲಿನ ಅವನು ಬರೆದಿರ್ತಕ್ಕಂಥ ಪ್ರಿನ್ಸ್ ಗ್ರಂಥನೇ ಅತ್ಯಂತ ಶ್ರೇಷ್ಠ ಅಂತ ಹೇಳ್ಕೊಂಡು ಬರ್ತಾರೆ. ಆದರೆ 1513ರಲ್ಲಿ ನಿಕಾವೆಲ್ಲಿ ಬರೆದಿರ್ತಕ್ಕಂಥ ಪ್ರಿನ್ಸ್ ಅನ್ನೋ ಗ್ರಂಥಕ್ಕಿಂತಲೂ ಕ್ರಿಸ್ತಪೂರ್ವ 300ರಲ್ಲಿ, ಅಂದರೆ 2300 ವರ್ಷಗಳಿಗಿಂತಲೂ ಹಿಂದೆಯೇ ಕೌಟಿಲ್ಯ ಅಥವಾ ನಾವು ಚಾಣಕ್ಯ ಅಂತ ಏನು ಕರಿತೀವಿ, ಆತನ ಬರೆದಿರ್ತಕ್ಕಂಥ ಅರ್ಥಶಾಸ್ತ್ರನೇ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅನ್ನೋದು ಎಲ್ಲ ರೀತಿಯಲ್ಲಿ ರುಜುವಾತಾಗಿರ್ತಕ್ಕಂಥದ್ದು. 15 ಪುಸ್ತಕಗಳು, 50 ಅಧ್ಯಾಯಗಳನ್ನು ಒಳಗೊಂಡಿರ್ತಕ್ಕಂಥ ಕೌಟಿಲ್ಯನ ಅರ್ಥಶಾಸ್ತ್ರದ ಅದನ್ನು 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ರಾಜ, ಅವನ ಸಮಿತಿಗಳು ಮತ್ತು ಸರ್ಕಾರದ ವಿವಿಧ ಶಾಖೆಗಳು. ಸಿವಿಲ್ ಮತ್ತು ಕ್ರಿಮಿನಲ್ ಕಾಯ್ದೆಗಳು ಕ್ರಿಸ್ತಪೂರ್ವ 300ರಲ್ಲಿ 2300 ವರ್ಷಗಳ ಹಿಂದೆ ಇದ್ದಂಥ ಆತ ಬರೆದಿರ್ತಕ್ಕಂಥ ಅರ್ಥಶಾಸ್ತ್ರದಲ್ಲಿ ಒಳಗೊಂಡಿರ್ತಕ್ಕಂಥ ವಿಷಯಗಳು. ರಾಜ ಮತ್ತು ಅವನ ಸಮಿತಿಗಳು ಮತ್ತು ಸರ್ಕಾರದ ವಿವಿಧ ಶಾಖೆಗಳು. ಎರಡನೇದು ಸಿವಿಲ್ ಮತ್ತು ಕ್ರಿಮಿನಲ್ ಕಾಯ್ದೆಗಳು, ಆ್ಯಕ್ಟ್ಗಳು, ಸಿವಿಲ್ ಆ್ಯಕ್ಟ್, ಕ್ರಿಮಿನಲ್ ಆ್ಯಕ್ಟ್. ಇವಾಗ ಲಾನಲ್ಲಿ ನಾವು ನೋಡ್ತಾ ಇದ್ದೀವಿ. ಆಂಗ್ಲ ಪ್ರೇರಿತ, ಆಂಗ್ಲ ಪ್ರಭಾವಿತ ನಮ್ಮ ಕಾನೂನು ಪದ್ಧತಿಯನ್ನು ಅದರಲ್ಲಿ ಇವಾಗ ನೋಡ್ತಾ ಇದ್ದೀವಿ. ಮತ್ತು ಅಂತಾರಾಜ್ಯ ಕಾಯ್ದೆ ಮತ್ತು ರಾಯಭಾರ ಮತ್ತು ಕದನ, ಈ 3ನೇ ವಿಷಯ.
ಈ 3 ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ 2300 ವರ್ಷಗಳ ಹಿಂದೆಯೇ ಕೌಟಿಲ್ಯ ರಚನೆ ಮಾಡಿರೋವಂಥದ್ದು ಅಂತ ನಾವೆಲ್ಲ ಭಾರತೀಯರು ಹೆಮ್ಮೆ ಪಡಬೇಕಾಗಿರ್ತಕ್ಕಂಥದ್ದು. ಇವತ್ತೂ ಕೂಡ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದುಗೌಡ. ಈ ಸಂಜೆ ಹೊಸ ಯೂಟ್ಯೂಬ್ ಚಾನಲ್ ಲಾಂಚ್ ಮಾಡಿದೆ. ಪ್ರತಿಯೊಬ್ಬರು ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.